ಓಂ ಶಾಂತಿ. ಮುರಳಿಯ ದಿನಾಂಕ 29/12/2024। इस नए वर्ष में सर्व खजाने सफल कर सफलता मूर्त बनने की विशेषता दिखाओ। ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಯಾಗುವ ವಿಶೇಷತೆಯನ್ನು ತೋರಿಸಿರಿ. ಇದು 31/12/2002 ಇಸ್ವಿಯ ರಿವೈಸ್ಡ್ ಅವ್ಯಕ್ತ ಮುರಳಿ ಆಗಿದೆ. आज नवयुग रचयिता नवजीवन दाता बाप दादा नव वर्ष मनाने आए हैं। ಈ ದಿನ ನವಯುಗ ರಚಯಿತ ನವಜೀವನದಾತ ಬಾಪ್ ದಾದಾರವರು ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದಾರೆ. आप सभी भी नव वर्ष मनाने आए हो व नव युग मनाने आए हो. ತಾವೆಲ್ಲರೂ ಹೊಸ ವರ್ಷದ ಆಚರಣೆಗಾಗಿ ಬಂದಿದ್ದೀರಾ ಅಥವಾ ಹೊಸ ಯುಗದ ಆಚರಣೆಗಾಗಿ ಬಂದಿದ್ದೀರಾ? नव वर्ष तो सभी मनाते, लेकिन आप सभी नव जीवन, नवयुग और नव वर्ष तीनों ही मना रहे. ಇಂದಿನ ದಿನ ಎಲ್ಲರೂ ಹೊಸ ವರ್ಷದ ಶುಭಾರಂಭವನ್ನು ಮಾಡ್ತಾರೆ, ಹೊಸ ವರ್ಷದ ಹಬ್ಬವನ್ನು ಆಚರಿಸ್ತಾರೆ. ಆದರೆ ತಾವು ಮಕ್ಕಳು ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷ ಮೂರೂ ರೀತಿಯಿಂದ ಹೊಸತನದ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಹೊಸ ಜೀವನದ ಹಬ್ಬ, ಹೊಸ ಯುಗದ ಹಬ್ಬ, ಹೊಸ ವರ್ಷದ ಪ್ರಾರಂಭದ ಹಬ್ಬ. बाप दादा भी त्रिमूर्ति मुबारक दे रहे हैं. नव वर्ष की 1-2 को मुबारक देते हैं और साथ में कोई न कोई गिफ्ट भी देते हैं. ಈ ದಿನ ಬಾಪ್ ದಾದಾರವರು ಮಕ್ಕಳಿಗೆ ತ್ರಿಮೂರ್ತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹೊಸ ವರ್ಷದಲ್ಲಿ ಜನ ಪರಸ್ಪರರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾರೆ ಮತ್ತು ಏನಾದರೂ ಉಡುಗೊರೆಯನ್ನು ಕೊಡ್ತಾರೆ. लेकिन बाप दादा ने आप सबको कौन सी गिफ्ट दी है? गोल्डन दुनिया की गिफ्ट दी है. ಆದರೆ ಸಂಗಮ ಯುಗದಲ್ಲಿ ಬಾಪ್ ದಾದಾರವರು ತಮಗೆ ಯಾವ ಉಡುಗೊರೆಯನ್ನು ಕೊಟ್ಟಿದ್ದಾರೆ? ಸುವರ್ಣ ಜಗತ್ತಿನ ಉಡುಗೊರೆಯನ್ನು ಬಾಬಾ ನಿಮಗೆ ಕೊಟ್ಟಿದ್ದಾರೆ. सभी को गोल्डन दुनिया की गिफ्ट मिल गई ना. जिस गोल्डन दुनिया में नवयुग में सर्व प्राप्तियाँ है. ಪರಮಾತ್ಮ ತಮಗೆ ಹೊಸ ಜಗತ್ತಿನ, ಚಿನ್ನದ ಜಗತ್ತಿನ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಆ ಹೊಸ ಯುಗದಲ್ಲಿ ಎಲ್ಲ ರೀತಿಯ ಪ್ರಾಪ್ತಿಗಳಿವೆ. याद है ना अपना राज्य, कोई अप्राप्ति का नाम निशान नहीं. ನಿಮ್ಮ ರಾಜ್ಯದ ನೆನಪು ನಿಮ್ಮಲ್ಲಿ ಇದೆ ಅಲ್ವಾ? ಅಲ್ಲಿ ಯಾವುದೇ ರೀತಿಯ ಅಪ್ರಾಪ್ತಿ ಅನ್ನೋದು
ಇರೋದಿಲ್ಲ. ಅಪ್ರಾಪ್ತಿಯ ಹೆಸರು ಗುರ್ತು ಕೂಡ ಇರೋದಿಲ್ಲ. ऐसी गिफ्ट सिवाय बाप दादा के और कोई दे नहीं सकता. ಇಂತಹ ಉಡುಗೊರೆಯನ್ನು ತಂದೆಯ ವಿನಃ ಬೇರೆ ಯಾರೂ ಸಹ ಕೊಡೋದಿಲ್ಲ. सारे विश्व में अगर कोई बड़े ते बड़ी सौगात देंगे भी तो क्या देंगे. बड़े ते बड़ा ताज व तख्त दे देंगे. जब स्थापना हुई थी तब आदि में ही ब्रह्मा बाप बच्चों से पूछते थे कि अगर आपको आजकल की कोई भी रानी ताज और तख्त देवे तो आप जाएंगे. याद है ना. ಇಡೀ ವಿಶ್ವದಲ್ಲಿ ಸ್ವರ್ಗದ ಉಡುಗೊರೆಗಿಂತ ದೊಡ್ಡ ಉಡುಗೊರೆ ಯಾರೂ ಕೊಡೋದಿಲ್ಲ. ಯಜ್ಞದ ಆದಿಯಲ್ಲಿ ಬಂದಂತಹ ಮಕ್ಕಳಿಗೆ ಬಾಬಾ ಕೇಳ್ತಿದ್ರು, ಮಕ್ಕಳೇ, ಈಗಿನ ರಾಣಿಯರು ರಾಜರು ತಮ್ಮ ಸಿಂಹಾಸನವನ್ನು ನಿಮಗೆ ಬಿಟ್ಟು ಕೊಟ್ಟರೆ ನೀವು ತಂದೆಯ ಕೈಯನ್ನು ಬಿಟ್ಟು ಹೋಗ್ತೀರಾ ಅಂತ. तो बच्चे कहते थे, इस ताज और तख्त को क्या करेंगे. जब बाप मिल गया तो यह क्या है. ಆಗ ಮಕ್ಕಳು ಹೇಳ್ತಿದ್ರಂತೆ, ತಂದೆಯ ಮುಂದೆ ಈ ಕಲಿಯುಗದ ಕಿರೀಟ ಸಿಂಹಾಸನ ಏನಾಗಿದೆ. ತಂದೆ ಸಿಕ್ಕಿದಾರಂದಮೇಲೆ ನಮಗೆ ಅದು ಬೇಕಿಲ್ಲ. तो इस गोल्डन वर्ल्ड की गिफ्ट के आगे कोई भी गिफ्ट बड़ी नहीं हो सकती. ಈ ಚಿನ್ನದ ಉಡುಗೊರೆಯ ಮುಂದೆ ಬೇರೆ ಯಾವ ಉಡುಗೊರೆನೂ ದೊಡ್ಡದಲ್ಲ. ಚಿನ್ನದ ರಾಜ್ಯವನ್ನೇ ನಿಮಗೆ ಕೊಡ್ತಾ ಇದ್ದಾರೆ. ಕೈ ಬಚ್ಚೆ पूछते हैं वहाँ क्या प्राप्ति होगी. तो बाप दादा कहते हैं, प्राप्तियों की लिस्ट तो लंबी है, लेकिन सार रूप में क्या कहेंगे. अप्राप्त कोई नहीं वस्तु. जो जीवन में चाहिए वह सब प्राप्तियाँ होंगी. ಮಕ್ಕಳು ಬಾಬಾವ್ರಿಗೆ ಕೇಳ್ತಾರೆ, ಆ ಸ್ವರ್ಗದಲ್ಲಿ ನಮಗೆ ಏನೇನು ಪ್ರಾಪ್ತಿ ಆಗ್ತದೆ ಅಂತ. ಪ್ರಾಪ್ತಿಗಳ ಲಿಸ್ಟನ್ನು ಬರಿತಾ ಹೋದರೆ ಬಹಳ ದೊಡ್ಡ ಲಿಸ್ಟ್ ಅಥವಾ ಪಟ್ಟಿನೇ ತಯಾರಾಗ್ತದೆ. ಆದರೆ ಒಂದೇ ಮಾತಿನಲ್ಲಿ ಹೇಳಬೇಕಂದರೆ ಸ್ವರ್ಗದಲ್ಲಿ ಅಪ್ರಾಪ್ತಿ ಅನ್ನೋದೇ ಇರೋದಿಲ್ಲ. ಜೀವನದಲ್ಲಿ ಏನು ಬೇಕೋ ಅದು ಎಲ್ಲವೂ ಪ್ರಾಪ್ತಿಯಾಗ್ತದೆ. तो ऐसी गोल्डन गिफ्ट की अधिकारी आत्माएं होना. अधिकारी है ना, डबल विदेशी अधिकारी है. ಅಂತಹ ಚಿನ್ನದ ಉಡುಗೊರೆಗೆ ಅಧಿಕಾರಿಯಾಗಿದ್ದೀರಿ. ಡಬಲ್ ವಿದೇಶಿ ಮಕ್ಕಳು ಸಹ अधिकारी ಆಗಿದ್ದೀರಾ. हाथ हिलाते सभी राजा बनेंगे. तो इतने तख्त तैयार करने पड़ेंगे. ಎಲ್ಲರೂ ಕೈ ಎತ್ತಿದ್ರು. ಹಾಗಾದರೆ ನೀವೆಲ್ಲರೂ ರಾಜ ಆಗ್ತೀರಿ. ಇಷ್ಟು ಜನ ರಾಜ ಆಗ್ತೀರಿ ಅಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಸಿಂಹಾಸನಗಳನ್ನು ತಯಾರು ಮಾಡಬೇಕಾಗ್ತದೆ. बाप दादा कहते, वह तख्त तो तख्त है, सर्व प्राप्ति है, लेकिन इस संगम युग का स्वराज्य उससे कम नहीं है. ಸತ್ಯಯುಗದ ಸಿಂಹಾಸನ ಅಂತೂ ಸಿಂಹಾಸನನೇ ಅದು. ಆದರೆ ಸಂಗಮ ಯುಗದ ಸ್ವರಾಜ್ಯದ ಸಿಂಹಾಸನವೂ ಸಹ ಅದಕ್ಕಿಂತ ಕಡಿಮೆ ಇಲ್ಲ. अभी भी राजा हो ना, प्रजा हो
या ರಾಯಲ್ ಫ್ಯಾಮಿಲಿ ಹೋ ಕ್ಯಾ ಹೋ, ಇವತ್ತಿಗೂ ನೀವು ರಾಜ ಆಗಿದ್ದೀರಲ್ವಾ, ಪ್ರಜೆಗಳಾಗಿದ್ದೀರಾ ಅಥವಾ ರಾಯಲ್ ಪರಿವಾರದಲ್ಲಿ ಬರೋರಾಗಿದ್ದೀರಾ ಅಥವಾ ರಾಜ ಆಗಿದ್ದೀರಾ. एक ही बाप है जो फलक से कहते हैं कि मेरा एक एक बच्चा राजा बच्चा है. ತಂದೆ ಮಕ್ಕಳಿಗೆ ಹೇಳ್ತಾರೆ, ನನ್ನ ಒಬ್ಬೊಬ್ಬ ಮಗುವೂ ಸಹ ರಾಜ ಮಗುವಾಗಿದೆ. ಶಿವಬಾಬಾವ್ರಿಗೂ ಖುಷಿ ಇದೆ. ಬಹಳ ಖುಷಿಯಿಂದ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಲ್ಲಿ ಎಲ್ಲರೂ ರಾಜ ಮಕ್ಕಳಾಗಿದ್ದಾರೆ. ರಾಜಾ ಹೋನ, ರಾಜಯೋಗಿ ಹೋ कि प्रजायोगी हो. इस समय सब दिल तख्त नशीं स्वराज्य अधिकारी राजा बच्चे हैं. इतना रूहानी नशा रहता है ना. ಈ ಸಮಯದಲ್ಲಿ ರಾಜಯೋಗಿಯಾಗಿದ್ದೀರಿ, ಪ್ರಜಾಯೋಗಿ ಅಲ್ಲ. ರಾಜಯೋಗಿ ಅಂದರೆ ಎಲ್ಲರೂ ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ, ಸ್ವರಾಜ್ಯ ಅಧಿಕಾರಿ. ಇಂತಹ ನಶೆ ನಿಮ್ಮಲ್ಲಿ ಇದೆಯೇ? क्योंकि इस समय के स्वराज्य से ही भविष्य राज्य प्राप्त होता है. ಏಕೆಂದರೆ ಈ ಸಮಯದ ಸ್ವರಾಜ್ಯದಿಂದ ಭವಿಷ್ಯ ರಾಜ್ಯದ ಪ್ರಾಪ್ತಿಯಾಗ್ತದೆ. यह संगम युग बहुत 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 अमूल्य ಶ್ರೇಷ್ಠ. ಈ ಸಂಗಮ ಯುಗ ಬಹಳ 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 ಅಮೂಲ್ಯ ಮತ್ತು ಶ್ರೇಷ್ಠ युग आಗಿದೆ. संगम युग को बाप दादा और सभी बच्चे जानते हैं. खुशी खुशी में संगम युग को नाम क्या देते? मौजों का युग. क्योंकि यहाँ संगम जैसी मौज सारे कल्प में नहीं. ಸಂಗಮ ಯುಗಕ್ಕೆ ಬಾಪ್ ದಾದಾ ಮತ್ತು ಮಕ್ಕಳು ಸೇರಿ ಖುಷಿ ಖುಷಿಯಿಂದ ಒಂದು ಹೆಸರು ಕೊಟ್ಟಿದ್ದಾರೆ. ಸಂಗಮ ಯುಗ ಅಂದರೆ ಮೋಜಿನ ಯುಗ ಅಂತ. ಸಂಗಮ ಯುಗದಲ್ಲಿ ಇರುವಷ್ಟು ಮೋಜು, ಆನಂದ, ಖುಷಿ ಕಲ್ಪದಲ್ಲಿ ಯಾವ ಯುಗದಲ್ಲೂ ಇರೋದಿಲ್ಲ. ಕಾರಣ परमात्मा मिलन की मौज सारे कल्प में अब मिलती. ಏಕೆಂದರೆ ಪರಮಾತ್ಮ ಮಿಲನದ ಆನಂದ ಅಥವಾ ಮೋಜು ಇಡೀ ಕಲ್ಪದಲ್ಲಿ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಸಂಗಮ युग का एक एक दिन क्या है? मौज ही मौज है. ಸಂಗಮ ಯುಗದ ಒಂದೊಂದು ದಿನವೂ ಸಹ ಮೋಜಿನ ದಿನ ಆಗಿದೆ, ಖುಷಿಯ ದಿನ ಆಗಿದೆ. मौज है मूंझते तो नहीं होना. हर दिन उत्सव है क्योंकि उत्साह है. ಎಲ್ಲರೂ ಸಹ ಮೋಜಿನಲ್ಲಿ ಇದ್ದಿರಲ್ವಾ? ಗೊಂದಲ ಅಂತೂ ಇರಲೇಬಾರದು, ಸಂಶಯ ಇರಬಾರದು. ಸಂಗಮ ಯುಗದಲ್ಲಿ ನಿಮ್ಮ ಪಾಲಿಗೆ ಪ್ರತಿದಿನವೂ ಸಹ ಉತ್ಸವ ಆಗಿದೆ. ಏಕೆಂದರೆ ಪ್ರತಿ ಕ್ಷಣದಲ್ಲೂ उत्साह ಇದೆ, उमंग है, उत्साह है कि अपने सर्व भाई बहनों को परमात्मा पिता का बनाए. ಎಲ್ಲರಲ್ಲಿಯೂ ಉಲ್ಲಾಸ ಇದೆ, ಉತ್ಸಾಹ ಇದೆ. ನಮ್ಮ ಎಲ್ಲ ಸೋದರ ಸೋದರಿಯರನ್ನು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಎಂಬ उत्साह ಇದೆ. सेवा का उमंग उत्साह रहता है ना.
ಯಹ ಕರೆ ಪ್ಲ್ಯಾನ್ ಬನಾತೆ ಹೋನ. ಎಲ್ಲ ಮಕ್ಕಳಲ್ಲಿ ಸೇವೆಯ ಉಲ್ಲಾಸ ಮತ್ತು ಉತ್ಸಾಹ ಇದೆ ಅಲ್ವಾ? ಇದು ಮಾಡಬೇಕು, ಅದು ಮಾಡಬೇಕು ಎಂಬ ಯೋಜನೆಗಳನ್ನು ಮಾಡ್ತಾ ಇರ್ತೀರಿ. क्योंकि जो श्रेष्ठ प्राप्ति होती है तो दूसरे को सुनाने के बिना रह नहीं सकते. ಏಕೆಂದರೆ ಯಾವಾಗ ಒಬ್ಬರಿಗೆ ಶ್ರೇಷ್ಠವಾದಂತಹ ಪ್ರಾಪ್ತಿ ಸಿಗ್ತದೆ ಆಗ ಅವರು ಅದನ್ನು ಬೇರೆಯವರಿಗೆ ಹೇಳಿಬಿಡ್ತಾರೆ. ಹೇಳದೇ ವಿನಃ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. इसी संगम युग की प्राप्ति गोल्डन वर्ल्ड में भी होगी. अभी के पुरुषार्थ की प्रारब्ध भविष्य गोल्डन वर्ल्ड है. ಈ ಸಂಗಮ ಯುಗದ ಪ್ರಾಪ್ತಿ, ಇಲ್ಲಿ ಮಾಡಿದ ಪುರುಷಾರ್ಥ ಸೇವೆಯ ಪ್ರಾಪ್ತಿ ಆ ಹೊಸ ಯುಗದಲ್ಲೂ ನಿಮಗೆ ಸಿಗುವುದು. तो संगम युग अच्छा लगता है या सत्ययुग अच्छा लगता है? क्या अच्छा लगता है? ಹಾಗಾದರೆ ನಿಮಗೆ ಸಂಗಮ ಯುಗ ಇಷ್ಟ ಆಗುತ್ತೋ ಸತ್ಯಯುಗ ಇಷ್ಟ ಆಗುತ್ತೋ? ಸಂಗಮ್ अच्छा है ना? सिर्फ बीच बीच में ಮಾಯಾ ಆತಿ. ಹಾಗೆ ನೋಡಿದರೆ ಸಂಗಮ ಯುಗನೇ ಬಹಳ ಶ್ರೇಷ್ಠವಾದಂಥ ಯುಗ. ತಂದೆಯ ಪ್ರೀತಿ ಪಾಲನೆ ಪಡೆಯುವ ಯುಗ. ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಗೆ ಮಿಲನ ಮಾಡಬಹುದು, ಆಟ ಆಡಬಹುದು, ಮೋಜಿನಲ್ಲಿ ಇರಬಹುದು. ಆದರೆ ಮಧ್ಯ ಮಧ್ಯದಲ್ಲಿ ಮಾಯೆ ಬರ್ತದೆ. ಥೋಡಾ ಥೋಡಾ ಕಭಿ ಕಭಿ ಮೂಂಝ ಜಾತೆ. ಮಾಯೆ ಬಂದಾಗ ಮಕ್ಕಳು ಸ್ವಲ್ಪ ಸ್ವಲ್ಪ ಸಂಶಯಕ್ಕೆ ಒಳಗಾಗ್ತಾರೆ. ಕೈ ಬಚ್ಚೆ ಸಹಜ ಯೋಗ ಕೋ ಮುಷ್ಕಿಲ್ ಯೋಗ ಬನಾ ದೇತೆ ಹೈ ನಹಿ ಲೇಕಿನ್ ಬನಾ ದೇತೆ. ಇನ್ನು ಕೆಲವರು ಸಹಜ ಯೋಗವನ್ನು ಕಷ್ಟದ ಯೋಗವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ವಾಸ್ತವಿಕವಾಗಿ ಇದು ಸಹಜ ಯೋಗ ಆಗಿದೆ, ಕಷ್ಟದ ಯೋಗ ಅಲ್ಲ. ಆದರೆ ಮಕ್ಕಳೇ ಇದನ್ನು ಕಷ್ಟದ ಯೋಗವನ್ನಾಗಿ ಮಾಡಿಕೊಳ್ತಾರೆ. वास्तव में बहुत सहज है. मुश्किल लगता है? जिसको मुश्किल लगता है वह हाथ उठाओ. सदा नहीं, कभी कभी मुश्किल. या सहज है? जो मुश्किल योगी है वह हाथ उठाओ. ಬಾಬಾ ಹೇಳ್ತಾರೆ, ಯಾರಿಗೆ ಯೋಗ ಮಾಡುವುದು ಕಷ್ಟ ಅನ್ನಿಸ್ತದೆ ಅಂತಹ ಕಷ್ಟದ ಯೋಗಿಗಳು ಕೈ ಎತ್ರಿ ಅಂತಾರೆ ಬಾಬಾ. ಮಾತಾಯೇ ಮುಷ್ಕಿಲ್ ಯೋಗಿ ಹೋ ಯಾ ಸಹಜ ಯೋಗಿ ಹೋ, कोई मुश्किल योगी है, कोई हाथ नहीं उठा रहे. सारी सभा में हाथ कैसे उठाएंगे? ಮಾತೆಯರಿಗೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಸಹಜ ಯೋಗಿ ಆಗಿದ್ದೀರಾ ಅಥವಾ ಕಠಿಣ ಯೋಗಿ ಆಗಿದ್ದೀರಾ? ಯೋಗ ಮಾಡುವುದು ಯಾರಿಗೆ ಕಷ್ಟ ಆಗ್ತದೆ ಅಂತ ಕೇಳಿದಾಗ ಒಬ್ಬರೂ ಕೈ ಎತ್ತಿಲ್ಲ. ಕೈ ಎತ್ತಿದ್ರೆ ಇಡೀ ಸಭೆಯಲ್ಲಿ ಎಲ್ಲರೂ ನೋಡ್ತಾರೆ ಎಂಬ ದೃಷ್ಟಿಯಿಂದ ಯಾರೂ ಕೈ ಎತ್ತಿಲ್ಲ. सभी बच्चे फलक से कहते हैं मेरा बाबा. ಎಲ್ಲ ಮಕ್ಕಳು ಉತ್ಸಾಹದಿಂದ ಹೇಳ್ತಾರೆ ನನ್ನ ಬಾಬಾ ಅಂತ. ಮೇರಾ ಬಾಬಾ ಹೇ ಯಾ ದಾದಿಯೋಂ ಕಾ ಬಾಬಾ ಹೇ? ಮೇರಾ ಬಾಬಾ ಹೇ ನಾ? ಹರ್ ಏಕ್ ಕಹೇಗಾ ಪಹಲೆ ಮೇರಾ. ನನ್ನ ತಂದೆ ಅಂತ ಹೇಳ್ತೀರಾ ಅಥವಾ ದಾದಿಯವರ ತಂದೆ ಅಂತ ಹೇಳ್ತೀರಾ? ಪ್ರತಿಯೊಬ್ಬರು ಏನು ಹೇಳ್ತೀರಿ? ಮೊದಲು ನನ್ನ ಬಾಬಾ ಅಂತ. ಯಾ ಸಿಂಧಿ ಲೋಗ್ ಸಭಿ ಬೈಠೆ ಹೇ ನಾ? ಮೇರಾ ಬಾಬಾ ಹೇ ಯಾ ದಾದಿ ಜಾನಕಿ ಕಾ ಹೇ?
दादी प्रकाशमणि का है, किसका है? मेरा है ना. ಈ ಸಭೆಯಲ್ಲಿ ಸಿಂಧಿ ಸೋದರ ಸೋದರಿಯರು ಬಂದಿದ್ರು. ಅವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಜಾನಕಿ ದಾದಿಯವರ ಬಾಬಾನು, ಪ್ರಕಾಶ್ಮಣಿ ದಾದಿಯವರ ಬಾಬಾನು, ಅಥವಾ ನಿಮಗೂ ಅವನು ಬಾಬಾ ಆಗಿದ್ದಾನೋ? मेरा है, सारा दिन क्या याद रहता, मेरा बाबा, मेरा है ना. बाप कहते बहुत सहज युक्ति है. जितने भी बार मेरा मेरा कहते हैं, सारे दिन में कितने बार मेरा शब्द कहते हो? अगर गिनती करो तो बहुत बार मेरा शब्द बोलते हो. जब मेरा शब्द बोलते हो तो बस मेरा कौन है? मेरा बाबा. तो मुश्किल है या सहज है? कभी कभी भूल तो जाते हो. ಬಾಬಾ ಹೇಳ್ತಾರೆ, ಇಡೀ ದಿನದಲ್ಲಿ ನನ್ನದು ನನ್ನದು ಅಂತ ಎಷ್ಟು ಸಲ ಹೇಳ್ತೀರಿ? ಆ ಸಮಯದಲ್ಲಿ ನನ್ನದು ಅಂದಾಗ ಬಾಬಾ ನನ್ನವರು ಅಂತ ನೆನ್ಪು ಮಾಡ್ಕೊಳ್ಳಿ. ಆಗ ಬಾಬವ್ರನ್ನ ಮರಿಲಿಕ್ಕೆ ಆಗೋದಿಲ್ಲ. ಬಾಪ್ ದಾದಾ ಕೋಯಿ ನಯಾ ಶಬ್ದ ನಹಿ ದೇತಾ है. जो सदैव कार्य में लाते हो मैं और मेरा, तो मैं कौन और मेरा कौन? ಬಾಬಾ ಏನು ಹೊಸ ಶಬ್ದ ನಿಮಗೆ ಹೇಳ್ತಿಲ್ಲ, ಹಳೆ ಶಬ್ದನೇ ಹೇಳ್ತಾ ಇದ್ದಾರೆ. ಅದನ್ನು ಪ್ರತಿದಿನ ಅನೇಕ ಸಲ ನೀವು ಬಳಸ್ತೀರಿ, ನಾನು ಮತ್ತು ನನ್ನದು. ಹಾಗಾದರೆ ನೋಡ್ಕೊಳ್ಳಿ, ನೀವ್ಯಾರು, ನಿಮ್ಮ ತಂದೆ ಯಾರು? कई बच्चे मुश्किल पुरुषार्थ क्यों करते? सिर्फ सोचते हैं बिंदु सामने आ जाए. बिंदु बिंदु और बिंदु खिसक जाती है. बिंदु तो है, लेकिन कौन सी बिंदु हूँ, मैं कौन हूँ, यह अपने स्मृति में लाओ तो रमणीक पुरुषार्थ हो जाएगा. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ಪುರುಷಾರ್ಥ ಮಾಡುವುದು ನಿಮಗೆ ಕಷ್ಟ ಆಗ್ತದೆ. ಏಕೆ ಅಂದರೆ ಬರೇ ಬಿಂದು ಬಿಂದು ಅಂತ ನೆನಪು ಮಾಡ್ತೀರಿ. ನೀವು ಆತ್ಮ ಬಿಂದು ಆಗಿದ್ದೀರಿ ನಿಜ, ಆದರೆ ನೀವು ಆತ್ಮ ಯಾರಾಗಿದ್ದೀರಿ, ನಿಮ್ಮ ಸ್ವಮಾನ ಏನು ಅಂತ ನೆನಪು ಮಾಡ್ಕೊಳ್ಳಿ. ಆಗ ನಿಮ್ಮ ಪುರುಷಾರ್ಥ ರಮಣೀಕ ಪುರುಷಾರ್ಥ ಆಗುವುದು. ಬರೇ ನಾನು ಆತ್ಮ, ನಾನು ಬಿಂದು ಅಂತ ಹೇಳ್ತಾ ಹೋದರೆ ಅದು ಬುದ್ಧಿಯಿಂದ ಜಾರಿ ಹೋಗ್ತದೆ. ಆದರೆ ನಾನು ಯಾವ ಆತ್ಮ ಅಂತ ನೆನ್ಪು ಮಾಡ್ಕೊಳ್ಳಿ. ಸಹಜ ಪುರುಷಾರ್ಥ, ಮೋಜಕ ಪುರುಷಾರ್ಥ. ಬಾಬಾ ಏನು ಅನೇಕ ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಸಮಯ ಪರಿಸ್ಥಿತಿಯ ಅನುಗುಣವಾಗಿ ಆ ಸ್ವಮಾನವನ್ನು ನೆನಪು ಮಾಡಿಕೊಳ್ಳ್ರಿ. ಸ್ವಮಾನದ ಸ್ಥಿತಿಯಲ್ಲಿ ಇರಿ. ಆಗ ಪುರುಷಾರ್ಥ ಮಾಡುವುದು ನಿಮಗೆ ಸಹಜ ಆಗುವುದು. ಮೋಜಿನ ಪುರುಷಾರ್ಥ ಅನುಭವ ಆಗುವುದು. इस नए वर्ष में पुरुषार्थी भी श्रेष्ठ हो, लेकिन श्रेष्ठ के साथ पहले सहज हो. सहज भी हो, श्रेष्ठ भी हो. यह हो सकता है, दोनों साथ हो सकता है. ಈ ಹೊಸ ವರ್ಷದಲ್ಲಿ ನಿಮ್ಮ ಪುರುಷಾರ್ಥ ಶ್ರೇಷ್ಠ ಪುರುಷಾರ್ಥನೂ ಆಗಬೇಕು, ಸಹಜ ಪುರುಷಾರ್ಥನೂ ಆಗಬೇಕು. ಎರಡೂ ಸಾಧ್ಯ ಇದೆ ಅಲ್ವಾ? डबल फॉरेनर्स बोलो हो सकता है, तो बाप दादा देखेंगे. बाप दादा चेक करते रहते हैं, तो मुश्किल योगी कौन कौन बनता है. ಈ ವರ್ಷ ಬಾಬೋರು ಸಹ ಮಕ್ಕಳನ್ನು ನೋಡೋರಿದ್ದಾರೆ, ಮಕ್ಕಳ ಸ್ಥಿತಿಯನ್ನು ಚೆಕ್ ಮಾಡೋರಿದ್ದಾರೆ.
ಯಾರು ಯಾರು ಕಷ್ಟದ ಯೋಗಿ ಆಗ್ತಾರೆ, ಯಾರು ಯಾರು ಸಹಜ ಯೋಗಿ ಆಗ್ತಾರೆ, ಯಾರು ಯಾರು ಸ್ವಾರ್ಥದ ಯೋಗಿ ಆಗ್ತಾರೆ ಅಂತ ಬಾಬೋರು ನೋಡೋರಿದ್ದಾರೆ. कि मुश्किल योगी कौन कौन बनता है, सहज योगी का यह मतलब नहीं कि अलबेलेपन का पुरुषार्थ हो. ಬಾಬಾ ಹೇಳ್ತಾ ಇದ್ದಾರೆ, ಸಹಜ ಯೋಗಿ ಅಂದರೆ ಹುಡುಗಾಟಿಕೆ ಮಾಡುವುದಲ್ಲ. ಶ್ರೇಷ್ಠ ಭೀ ಹೋ और ಸಹಜ ಭೀ ಹೋ. ಶ್ರೇಷ್ಠ ಪುರುಷಾರ್ಥನೂ ಆಗಿರಬೇಕು, ಸಹಜ ಪುರುಷಾರ್ಥನೂ ಆಗಿರಬೇಕು. तो पांडव सहज योगी है. सहज योगी जो है वह हाथ उठाओ. मुबारक हो. तो यह वर्ष कोई के आगे कोई मुश्किलात नहीं आएगी, क्योंकि सहज योगी हो. अलबेले नहीं बनना. ಸಹಜ ಯೋಗಿ ಆದಂಥವರು ಕೈ ಎತ್ತರಿ ಅಂತ ಹೇಳ್ತಾರೆ ಬಾಬಾ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ವರ್ಷದಲ್ಲಿ ಯಾರ ಪುರುಷಾರ್ಥದಲ್ಲೂ ಕೂಡ ಕಷ್ಟಗಳು ಬರಬಾರದು. ಸಹಜ ಯೋಗಿ ಅಂದರೆ ಹುಡುಗಾಟಿಕೆ ಮಾಡುವಂಥವರು ಅಲ್ಲ. ಸಹಜದ ಜೊತೆಗೆ ಶ್ರೇಷ್ಠ ಯೋಗಿನೂ ಆಗಬೇಕು. समय प्रमाण इस नए वर्ष में सभी को विशेष यह लक्ष्य रखना है कि जो भी खजाने प्राप्त है, समय, संकल्प, गुण है, ज्ञान है, शक्तियाँ है, सबसे बड़ा खजाना संकल्प है. श्रेष्ठ संकल्प, शुद्ध संकल्प, इन सभी खजानों को हर रोज सफल करना है. ಸಮಯದ ಅನುಸಾರವಾಗಿ ಈ ಹೊಸ ವರ್ಷದಲ್ಲಿ ಬಾಬಾ ಹೇಳ್ತಾರೆ, ನಿಮಗೆ ಸಿಕ್ಕಿರುವ ಎಲ್ಲ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳಿರಿ. ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಗುಣಗಳ ಖಜಾನೆ, ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಎಲ್ಲ ಖಜಾನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪದ ಖಜಾನೆಯನ್ನು ಪ್ರತಿದಿನ ಸಫಲ ಮಾಡಿಕೊಳ್ಳಿರಿ. खूब बांटो. दाता के बच्चे मास्टर दाता बनो. क्यों सफल करना अर्थात सफलता को प्राप्त करना. ಸಿಕ್ಕಿರುವ ಎಲ್ಲ ಖಜಾನೆಗಳನ್ನು ಮಾಸ್ಟರ್ ದಾತಾ ಆಗಿ ಹಂಚ್ತಾ ಹೋಗ್ರಿ. ಸಫಲ ಮಾಡುವುದು ಅಂದರೆ ಸಫಲತೆಯನ್ನು ಪಡೆದುಕೊಳ್ಳುವುದಾಗಿದೆ. तो यही इस वर्ष की विशेषता सदा कायम रखना. सफल करना है और सफलता है ही. ಈ ವರ್ಷದ ವಿಶೇಷತೆ ಎಂದರೆ ಸಫಲ ಮಾಡಬೇಕು, ಸಫಲತೆಯನ್ನು ಪಡೆಯಬೇಕು. सभी कहते हो ना, सफलता हमारा जन्मसिद्ध अधिकार है अधिकार, तो सफल करो, सफलता प्राप्त करो. कोई भी कार्य करो, कोई न कोई खजाना सफल करते जाओ और सफलता का अनुभव करते चलो. सफलता का अधिकार आप ब्राह्मण आत्माओं के सिवाय और किसका हो सकता है. ಬಾಬಾ ಹೇಳ್ತಾರೆ, ಸಫಲತೆಯೇ ನಿಮ್ಮ
ಜನ್ಮಸಿದ್ಧ ಅಧಿಕಾರ ಆಗಿದೆ. ಆದ್ದರಿಂದ ಯಾವುದೇ ಕೆಲಸ ಮಾಡಿರಿ, ಆ ಸಮಯದಲ್ಲಿ ಒಂದಿಲ್ಲ ಒಂದು ಖಜಾನೆಯನ್ನು ಸಫಲ ಮಾಡಿರಿ. ಆಗ ಸಫಲತೆ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ಸಫಲತೆ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರ आಗಿದೆ. क्योंकि बाप ने आपको सफलता भव का वरदान दिया है. बाप दादा सदा कहते, एक एक ब्राह्मण आत्मा सफलता का सितारा है, सफलता स्वरूप है. ಏಕೆಂದರೆ ಸಂಗಮ ಯುಗದಲ್ಲಿ ಸಫಲತಾ ಭವದ ವರದಾನ ಪರಮಾತ್ಮ ನಿಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಬಾಪ್ ದಾದಾರವರು ಹೇಳ್ತಾರೆ, ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರ ಆಗಿದೆ. ಸಫಲತಾ ಸ್ವರೂಪ ಹೈ. ಸಫಲತಾ ಕೆ ಸಿತಾರೆ ಹೋ ಯಾ ಮೆಹನತ್ ಕೆ ಸಿತಾರೆ ಹೋ. ಸಫಲತೆಯ ನಕ್ಷತ್ರ ಆಗಿದ್ದೀರಿ, ಸಫಲತೆಯ ಸ್ವರೂಪ ಆಗಿದ್ದೀರಿ. ನೀವೆಲ್ಲರೂ ಸಫಲತೆಯ ನಕ್ಷತ್ರ ಆಗಿದ್ದೀರಿ ತಾನೆ, ಅಥವಾ ಪರಿಶ್ರಮದ ನಕ್ಷತ್ರ ಆಗಿದ್ದೀರಿ. बाप दादा सभी बच्चों को सफलता का सितारा इसी स्वरूप में देखते. ಬಾಬವರು ಎಲ್ಲ ಮಕ್ಕಳನ್ನು ಸಫಲತೆಯ ನಕ್ಷತ್ರದ ರೂಪದಲ್ಲಿ ನೋಡ್ತಾರೆ. याद है ब्रह्मा बाप ने आदि में कितने समय में सब सफल किया, अंत्य तक अपना समय सफल किया. ಬ್ರಹ್ಮ ಬಾಬಾ ಆದಿಯ ಸಮಯದಲ್ಲಿ ಸಫಲ ಮಾಡಿಕೊಳ್ಳಿಕ್ಕೆ ಎಷ್ಟು ಸಮಯ ತೆಗೆದುಕೊಂಡ್ರು, ಎಷ್ಟು ಸಮಯದಲ್ಲಿ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಂಡ್ರು. ತಮ್ಮ ಸಮಯವನ್ನು ಕೊನೆಯವರೆಗೂ ಸಫಲ ಮಾಡಿಕೊಂಡ್ರು. ಚಾಹೆ ಕರ್ಮಾತೀತ भी बन गए, फिर भी कितने पत्र लिखे, समय सफल किया ना. ಕರ್ಮಾತೀತ ಸ್ಥಿತಿಗೆ ಬಾಬಾ ತಲುಪಿದ್ರು, ಆದರೂ ಸಹ ಏನು ಮಾಡಿದರು, ಮಕ್ಕಳಿಗೆಲ್ಲ ಪತ್ರಗಳನ್ನು ಬರೆದ್ರು. ತಮ್ಮ ಸಮಯವನ್ನು ಸಫಲ ಮಾಡಿಕೊಂಡ್ರು. लास्ट दिन भी मुख से महावाक्य उच्चारण की. ಕೊನೆ ದಿನದಲ್ಲೂ ಕೂಡ ತಮ್ಮ ಬಾಯಿಯಿಂದ ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡಿದರು. लास्ट दिन तक सब सफल किया, इसलिए सफलता को प्राप्त हो गई. ಕೊನೆ ದಿನದವರೆಗೂ ಎಲ್ಲವನ್ನೂ ಸಫಲ ಮಾಡಿಕೊಂಡ್ರು. ಆದ್ದರಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. तो फॉलो फादर. वास्तव में संगम युग का एक एक संकल्प, एक एक सेकेंड सफल करना ही सफलता मूर्त बनना है. ಹಾಗೆ ನೀವು ಸಹ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ವಾಸ್ತವಿಕವಾಗಿ ಸಂಗಮ ಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡು ಕೂಡ ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿ ಆಗಬೇಕು. सभी निश्चय से कहते हो ना, ब्रह्मा बाप से हमारा बहुत प्यार है. ಎಲ್ಲರೂ ನಿಶ್ಚಯದಿಂದ ಹೇಳ್ತೀರಿ, ಬ್ರಹ್ಮ ತಂದೆಯ ಮೇಲೆ ನಮಗೆ ಬಹಳಷ್ಟು ಪ್ರೀತಿ ಇದೆ ಅಂತ. तो प्यार की निशानी है, जो बाप को प्रिय था वह बच्चों को प्रिय हो. ಪ್ರೀತಿಯ ಗುರುತೇನು ಅಂದರೆ, ಬಾಬೋರ್ಗೇನು ಇಷ್ಟ ಇತ್ತು ಅದು ಮಕ್ಕಳಿಗೂ ಇಷ್ಟ ಆಗಬೇಕು. समय संकल्प और सर्व खजाने सफल हो. ಸಮಯ, ಸಂಕಲ್ಪ ಮತ್ತು ಸರ್ವ ಖಜಾನೆಗಳು ಸಫಲ ಆಗಬೇಕು.
ವ್ಯರ್ಥ ನಹಿ ಹೋ. ಯಾವ ಖಜಾನೆಯೂ ಕೂಡ ಸಂಗಮ ಯುಗದಲ್ಲಿ ವ್ಯರ್ಥವಾಗಿ ಹೋಗಬಾರದು. ಪ್ಯಾರ್ ಕಿ ನಿಶಾನಿ ಫಾಲೋ ಫಾದರ್. ತಂದೆಯ ಮೇಲೆ ಪ್ರೀತಿ ಇದೆ ಎಂದರೆ ಅವರನ್ನು ನೀವು ಅನುಕರಣೆ ಮಾಡಬೇಕು. ಬ್ರಹ್ಮ ಬಾಪ್ ने क्या विशेषता दिखाई. जो सोचा वह सेकंड में किया. सिर्फ सोचा नहीं, सिर्फ प्लान नहीं बनाया, प्रैक्टिकल में करके दिखाया. तो ऐसे है फॉलो करने वाले हैं ना. ಬ್ರಹ್ಮ ಬಾಬೋರು ಯಾವ ವಿಶೇಷತೆಯನ್ನು ತೋರಿಸಿದ್ರು. ಸಂಕಲ್ಪ ಮಾಡಿದ ಕೂಡಲೇ ಕ್ಷಣದಲ್ಲಿ ಅದನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಿದ್ರು. ಕೇವಲ ಯೋಚನೆ ಮಾಡಿಲ್ಲ, ಯೋಜನೆಗಳನ್ನು ಮಾಡಿಲ್ಲ, ಆದರೆ ಪ್ರತ್ಯಕ್ಷ ರೂಪದಲ್ಲಿ ಮಾಡಿ ತೋರಿಸಿದ್ರು. ತೋ ಐಸೆ ಹೇನ ಫಾಲೋ ಕರ್ನೆ ವಾಲೆ ಹೇನ. ನೀವು ಮಕ್ಕಳು ಸಹ ಆ ಥರನೇ ಇದ್ದೀರಲ್ವ. आज बहुत ही आ गए न्यू ईयर मनाने के लिए. अच्छा है अगर हॉल छोटा पड़ गया तो दिल तो बड़ी है ना. देखो दिल बड़ी है तो समा गई. 18-19 हज़ार भाई बहनें भी बैठे हैं. कई बाहर बैठे हुए भी सुन रहे हैं. बाहर बैठने वाले सुन रहे हैं, वह तो दिखाई नहीं देंगे. बाप दादा ने सुना कि फॉरेन में सबसे ज़्यादा ऑस्ट्रेलिया वाले रात के 12 बजे बैठते हैं और 4 बजे अमृत वेला करके उठते. तो बाप दादा ने आज ऑस्ट्रेलिया को याद किया. सुन रहे हैं? यहाँ ऑस्ट्रेलिया वाले हैं, हाथ उठाओ. त्रिमूर्ति मुबारक. पहले ऑस्ट्रेलिया को फिर सभी को. ಹೊಸ ವರ್ಷದ ಆಚರಣೆಗಾಗಿ 18-19 ಸಾವಿರ ಸೋದರ ಸೋದರಿಯರು ಮಧುಬನಕ್ಕೆ ಬಂದಿದ್ದಾರೆ. ಹಾಲ್ ಚಿಕ್ಕದಾಗಿರಬಹುದು, ಆದರೆ ನಿಮ್ಮ ಮನಸ್ಸು ಹೃದಯ ದೊಡ್ಡದಾಗಿದೆ ಅಂತ ಹೇಳ್ತಾರೆ ಬಾಬಾ. ಕೆಲವರು ಹೊರಗೆ ಕುಳಿತು ಬಾಬೋರ್ ಮುರಳಿಯನ್ನು ಕೇಳ್ತಾ ಇದ್ದಾರೆ. ಅವರು ಸ್ಥೂಲವಾಗಿ ನನಗೆ ಕಾಣ್ತಿಲ್ಲ, ಆದರೆ ಸೂಕ್ಷ್ಮವಾಗಿ ನಾನು ಅವರನ್ನೂ ಸಹ ನೋಡ್ತಾ ಇದ್ದೀನಿ. ಬಾಬೋರ್ ಹೇಳ್ತಿದ್ದಾರೆ, ವಿದೇಶಗಳಲ್ಲಿ ಆಸ್ಟ್ರೇಲಿಯಾ ದೇಶದವರು ರಾತ್ರಿ 12 ಗಂಟೆಗೆ ಕೂತ್ಕೊಂಡ್ರೆ ಬೆಳಗ್ಗೆ 4 ಗಂಟೆವರೆಗೂ ಬಾಬನ ಮಿಲನ ಮಾಡಿ ಅಮೃತ ವೇಳೆಯ ಯೋಗ ಮಾಡಿ ಅವರು ಹೋಗ್ತಾರೆ. ತೋ ವಿಶೇಷವಾಗಿ ಬಾಬಾ ಈ ದಿನ ಆಸ್ಟ್ರೇಲಿಯಾದ ಮಕ್ಕಳನ್ನು ನೆನಪು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರುವಂಥ ಆಸ್ಟ್ರೇಲಿಯಾ ನಿವಾಸಿಗಳು ಕೈ ಎತ್ರಿ ಅಂತ ಹೇಳ್ತಾರೆ ಬಾಬಾ. ಹೀಗೆ ಆಸ್ಟ್ರೇಲಿಯಾ ನಿವಾಸಿ ಮಕ್ಕಳಿಗೆ, ಭಾರತದ ಮಕ್ಕಳಿಗೆ ಮತ್ತು ವಿದೇಶದಿಂದ ಆಗಮಿಸಿದ ಎಲ್ಲ ಮಕ್ಕಳಿಗೆ ತ್ರಿಮೂರ್ತಿ ಶುಭಾಶಯಗಳನ್ನು ಬಾಬಾ ತಿಳಿಸ್ತಾ ಇದ್ದಾರೆ. इस वर्ष का लक्ष्य बताया, सफल करो, सफलता है ही. सफल करना है, व्यर्थ नहीं. ಈ ವರ್ಷದ ಗುರಿಯಾಗಿದೆ, ಸಫಲ ಮಾಡಿರಿ, ಸಫಲತೆಯನ್ನು ಪಡೆಯಿರಿ. ಸಫಲ ಮಾಡ್ಕೋಬೇಕು ವಿನಃ ವ್ಯರ್ಥ ಮಾಡಬಾರದು. संगम युग समर्थ युग है, सफलता का युग है, व्यर्थ का नहीं. ಸಂಗಮ ಯುಗ ಸಮರ್ಥ ಯುಗ ಆಗಿದೆ, ಸಫಲತೆಯ ಯುಗ ಆಗಿದೆ, ವ್ಯರ್ಥ ಮಾಡುವ ಯುಗ ಅಲ್ಲ.
व्यर्थ के 63 जन्म समाप्त हुए। अब यह छोटा सा युग सफल करने का युग है। ವ್ಯರ್ಥ ಮಾಡುವ 63 ಜನ್ಮಗಳು ಸಮಾಪ್ತಿಯಾಗಿವೆ. ಈಗ ಈ ಚಿಕ್ಕದಾದಂಥ ಯುಗದಲ್ಲಿ ಎಲ್ಲವನ್ನೂ ಸಫಲ ಮಾಡ್ಕೋಬೇಕು. अगर समय सफल करेंगे तो भविष्य में भी आधा कल्प का पूरा समय राज्य अधिकारी बनेंगे. ಸಂಗಮ ಯುಗದ ಸಮಯ ಸಫಲ ಮಾಡಿಕೊಂಡರೆ ಭವಿಷ್ಯದಲ್ಲಿ ಅರ್ಧ ಕಲ್ಪ ಸಂಪೂರ್ಣ ಸಮಯ राज्य अधिकारी ಆಗ್ತೀರಿ. अगर कभी कभी सफल करेंगे तो राज्य अधिकारी भी कभी कभी बनेंगे. ಇಲ್ಲಿ ಆಗೊಮ್ಮೆ ಈಗೊಮ್ಮೆ ಸಫಲ ಮಾಡಿಕೊಂಡ್ರೆ ಅಲ್ಲಿಯೂ ಸಹ ನಿರಂತರ ರಾಜ್ಯ ಅಧಿಕಾರಿ ಆಗೋದಿಲ್ಲ. ಒಂದೊಂದು ಜನ್ಮದಲ್ಲಿ राज्य अधिकारी ಆಗ್ತೀರಿ. समय सफल की प्रारब्ध यह है. श्वास सफल कर रहे हो तो 21 जन्म ही स्वस्थ रहेंगे. ಇಲ್ಲಿ ಎಷ್ಟು ಸಮಯ ಸಫಲ ಮಾಡ್ಕೊಳ್ತೀರಿ ಅಷ್ಟು ಹೆಚ್ಚಿನ ಸಮಯ ಅಲ್ಲಿ ರಾಜ್ಯ ಅಧಿಕಾರಿ ಆಗ್ತೀರಿ. ಇನ್ನು ಸಂಗಮ ಯುಗದಲ್ಲಿ ಶ್ವಾಸಗಳನ್ನು ಸಫಲ ಮಾಡಿಕೊಂಡ್ರೆ 21 ಜನ್ಮ ಆರೋಗ್ಯದಿಂದ ಇರ್ತೀರಿ. ಚಲ್ತೆ ಚಲ್ತೆ ಹಾರ್ಟ್ ಫೇಲ್ ನಹಿ ಹೋಗಿ. ಅಲ್ಲಿ ನಡೆದಾಡ್ತಾ ಓಡಾಡ್ತಾ ಹಾರ್ಟ್ ಫೇಲ್ ಆಗೋದಿಲ್ಲ, ಹೃದಯಘಾತ ಆಗೋದಿಲ್ಲ. ಕಿಸ್ಕಿ ಹಾರ್ಟ್ रुक नहीं जाती, किसकी नलियाँ बंद नहीं हो जाती. ಅಲ್ಲಿ ಯಾರ ಹೃದಯನೂ ಇದ್ದಕ್ಕಿದ್ದಂಗೆ ಬಂದಾಗೋದಿಲ್ಲ. ಹೃದಯದ ನಾಳಗಳು ಬಂದಾಗೋದಿಲ್ಲ. ज्ञान के खजानों को भी सफल करो तो ज्ञान का अर्थ है समझ. वहाँ इतने समझदार बन जाएंगे जो कोई मंत्रियों की जरूरत नहीं. आजकल देखो शपथ लेते ही मंत्रिमंडल बनाते हैं. वहाँ साथी होंगे लेकिन मंत्री नहीं हो. ಇನ್ನು ಜ್ಞಾನದ ಖಜಾನೆಯನ್ನು ಇಲ್ಲಿ ನೀವು ಸಫಲ ಮಾಡಿಕೊಂಡ್ರೆ, ಜ್ಞಾನ ಅಂದ್ರೇ ತಿಳುವಳಿಕೆ. ಇಲ್ಲಿ ಎಷ್ಟೆಷ್ಟು ನೀವು ಜ್ಞಾನಿಗಳಾಗ್ತೀರಿ, ತಿಳುವಳಿಕೆ ಉಳ್ಳವರಾಗ್ತೀರಿ, ಅಷ್ಟೇ ನಿಮಗೆ ಸತ್ಯಯುಗದಲ್ಲಿ ಮಂತ್ರಿಗಳ ಅವಶ್ಯಕತೆ ಇರೋದಿಲ್ಲ. ರಾಜಧಾನಿಯಲ್ಲಿ ನಿಮಗೆ ಅನೇಕ ಜನ ಸಾಥಿ ಇರ್ತಾರೆ, ಸಹಯೋಗಿ ಇರ್ತಾರೆ, ಆದರೆ ಮಂತ್ರಿಗಳು ಇರೋದಿಲ್ಲ. रॉयल फैमिली हर एक दरबार में बैठने वाले ताजधारी होंगे, चाहे तख्त पर नहीं भी बैठे लेकिन मर्तबा एक ही जैसा होगा. इसलिए यह नहीं सोचो कि तख्त नशीन बहुत थोड़े बनेंगे. आप लोग भी राज दरबार में राज्य अधिकारियों के रूप में होंगे. ರಾಜ ದರ್ಬಾರದಲ್ಲಿ ರಾಜ ಮನೆತನದ ಎಲ್ಲ ಸದಸ್ಯರಿಗೂ ಸಹ ಸಮಾನ ಸ್ಥಾನ ಇರ್ತದೆ. ಭಲೆ ನೀವು ರಾಜ್ಯ ಅಧಿಕಾರಿ ಆಗಿರಲಿಕ್ಕಿಲ್ಲ, ಆದರೆ ರಾಜ ನಿಮಗೆ ಗೌರವ ಕೊಡ್ತಾನೆ. आपके सिर पर भी ताज होगा और आपका पूरा अधिकार होगा. ನಿಮ್ಮ ತಲೆಯ ಮೇಲೇನೂ ಕಿರೀಟ ಇರ್ತದೆ ಮತ್ತು ದರ್ಬಾರದಲ್ಲಿ ಮಾತನಾಡುವ ಅಧಿಕಾರ ಇರ್ತದೆ. तो क्या बनेंगे, नंबर 1 या नंबर वार? नंबर 1 बनना है तो क्या करना पड़ेगा? ಏನಾಗ್ತೀರಾ? ನಂಬರ್ 1 ಆಗ್ತೀರಾ, ನಂಬರ್ ವಾರ್ ಆಗ್ತೀರಾ? ನಂಬರ್ 1 ಆಗಬೇಕಾದ್ರೆ हिम्मत दिखाई, यह बहुत अच्छा है, लेकिन 1 नंबर बनने के लिए
ಪಹಲೆ ವಿನ್ ಕರ್ನಾ ಪಡೇಗ. ಎಲ್ಲರೂ ಕೈ ಎತ್ತಿದ್ದೀರಿ ರಾಜ್ಯ ಅಧಿಕಾರಿ ಆಗ್ತೀವಿ ಅಂಥೇಳಿ. ನಿಮ್ಮ ಧೈರ್ಯ ನೋಡಿ ಬಾಬೂರ್ಗೂ ಖುಷಿಯಾಗಿದೆ. ಆದರೆ ನಂಬರ್ 1 ಬರಬೇಕಾದ್ರೆ ಮೊದಲು ಇಲ್ಲಿ ವಿನ್ ಮಾಡಬೇಕು, ವಿಜಯಿ ಆಗಬೇಕು. कर रहे हैं ना, करेंगे यह नहीं कहना. कर रहे, दूसरे भी सुन रहे. ಬಾಬಾ ಹೇಳ್ತಾರೆ, ಮಾಡ್ತೀವಿ ನೋಡ್ತೀವಿ ಅಂತ ಹೇಳಬಾರದು. ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ ಅಂತ ಹೇಳಬೇಕು. ಇವತ್ತು ಈ ಸಭೆಯಲ್ಲಿರುವಂತಹ ಹೊಸಬ್ರು ಹಳಬ್ರು ಎಲ್ಲರೂ ಈ ಮಾತನ್ನು ಕೇಳ್ತಾ ಇದ್ದಾರೆ. आज सुना कि पुराने सिंध के ब्रह्मा के साथी बहुत आए हैं. छोटे बच्चे परिवार के परिवार आए हैं. अच्छा कोई कमाल दिखाएंगे ना. क्या दिखाएंगे? ಬ್ರಹ್ಮ ತಂದೆಯ ಜೊತೆಗೆ ಇದ್ದಂತಹ ಹಳೆ ಸಾಥಿಗಳು ಪರಿವಾರದ ಸಹಿತವಾಗಿ ಇಂದಿನ ಸಭೆಯಲ್ಲಿ ಕುಳಿತಿದ್ದಾರೆ. ಬಾಬನ ಮಿಲನಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಯಾವ ಚಮತ್ಕಾರ ಮಾಡಿ ತೋರಿಸ್ತೀರಿ? ಮೆಸೇಜ್ ದೇಂಗೆ ವಹ ತೋ ಕರ್ ಹಿ ರಹೇ ಹೋ. ಆಗ ಅವ್ರು ಹೇಳಿದರು, ಪರಮಾತ್ಮನ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ತೀವಿ. ಬಾಬಾ ಹೇಳ್ತಿದ್ದಾರೆ, ಆ ಕೆಲಸ ಅಂತೂ ಮಾಡ್ತಾನೇ ಇದ್ದೀರಿ. अच्छा 38 परिवार आए हैं तो क्या कमाल करेंगे. चलो ज़्यादा नहीं कहते, छोटी सी बात कहते हैं. करने के लिए तैयार है. बच्चे भी कमाल करेंगे ना. 38 लाख बनाएंगे. ಪದಂ ಗುಣ ಮುಬಾರಕ್. 38 ಪರಿವಾರದವರು ಅಲ್ಲಿ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, 38 ಪರಿವಾರದವರು ಏನು ಮಾಡಿ ತೋರಿಸ್ತೀರಿ, ಯಾವ ಚಮತ್ಕಾರ ಮಾಡ್ತೀರಿ? ಆಗ ಅವ್ರು ಹೇಳಿದರು, 38 ಲಕ್ಷ ಜನರನ್ನು ತಯಾರು ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಪದಮಗುಣ ಶುಭಾಶಯಗಳು ಅಂತ. आपने तो बड़ी बात बता दी, लेकिन बाप दादा छोटी बात कहते. वह एक 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 को लाओ. ನೀವಂತೂ ಬಹಳ ದೊಡ್ಡ ಮಾತನ್ನು ಹೇಳಿದ್ದೀರಿ. ಆದರೆ ಬಾಬಾ ಹೇಳ್ತಿದ್ದಾರೆ, ನೀವು 38 ಲಕ್ಷ ಜನರನ್ನು ಅಲ್ಲ, ಒಬ್ಬೊಬ್ಬರನ್ನು ಮುಂದಿನ ಸಲ ಕರ್ಕೊಂಡು ಬನ್ನಿ. एक एक को लाओ. बच्चे हैं तो बच्चों को लाओ. माताएं हैं, भाई या बहन है तो एक एक को लाना है. ಮಾತೆಯರು ಒಬ್ಬ ಮಾತೆಯರನ್ನ ಕರ್ಕೊಂಡು ಬರಬೇಕು. ಅಣ್ಣಂದಿರು ಒಬ್ಬ ಅಣ್ಣಂದಿರನ್ನು ಕರ್ಕೊಂಡು ಬರಬೇಕು. ಕುಮಾರಿಯರು ಕುಮಾರರು ಒಬ್ಬೊಬ್ಬರನ್ನು ಕರ್ಕೊಂಡು ಬರಬೇಕು. इस ग्रुप को देख लो. अगले साल डबल ಗ್ರೂಪ್ ಲೇಕರ್ ಆನ. ಈ ಗ್ರೂಪಿನಲ್ಲಿ ಎಷ್ಟು ಜನ ಬಂದಿದ್ದೀರಿ, ಇದಕ್ಕಿಂತ ಡಬಲ್ ಸಂಖ್ಯೆಯಲ್ಲಿ ಮುಂದಿನ ಸಲ ಬರಬೇಕು. ಬಾಪ್ ದಾದಾ ಯಹಿ ಚಾಹತೆ कि जहाँ से आदि हुई वहाँ ही ಪ್ರತ್ಯಕ್ಷತಾ ಹೋನಿ. ಬಾಬೋರ್ಗೂ ಕೂಡ ಇದೇ ಇಚ್ಛೆ ಇದೆ. ಎಲ್ಲಿಂದ ಯಜ್ಞದ ಪ್ರಾರಂಭ ಆಗಿತ್ತು ಅಲ್ಲಿಂದನೇ ಪ್ರತ್ಯಕ್ಷತೆ ಆಗಬೇಕು. रहम आता है न. ब्रह्मा बाप के देश के वासी हो तो देशवासियों से प्यार होता है. ಸಿಂಧಿ ಆತ್ಮರನ್ನ ನೋಡಿ ಬಾಬೋರ್ಗೂ ಕೂಡ ದಯೆ ಬರ್ತಾ ಇದೆ. ಯಾಕೆ ಅಂದರೆ ತಾವೆಲ್ಲರೂ ಬ್ರಹ್ಮ ತಂದೆಯ ದೇಶದ ವಾಸಿಗಳಾಗಿದ್ದೀರಿ. ತಮ್ಮ ದೇಶವಾಸಿಗಳ ಮೇಲೆ ಎಲ್ಲರಿಗೂ ಪ್ರೀತಿ ಇರುತ್ತಲ್ವ.
आपके पास खजाने बहुत है। गुणों का खजाना कितना बड़ा है, शक्तियों का खजाना भी बड़ा है। गुणदान, शक्तियों का दान करने वाले मास्टर दाता बनो। ಇನ್ನು ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆಯು ನಿಮ್ಮ ಹತ್ತಿರ ಇದೆ. ಆದ್ದರಿಂದ ಈ ವರ್ಷ ಗುಣದಾನ ಮಾಡುವಂತಹ, ಶಕ್ತಿಗಳ ದಾನ ಮಾಡುವಂತಹ ಮಾಸ್ಟರ್ दाता ಆಗಿರಿ. जो भी आए हैं संबंध में, संपर्क में, उनको कोई न कोई गुण या शक्ति की गिफ्ट दे देना. कोई ಖಾಲಿ हाथ नहीं जाए. ಯಾರೆಲ್ಲರೂ ಬಂದಿದ್ದೀರಿ, ನೀವು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮರಿಗೆ ಒಂದಿಲ್ಲ ಒಂದು ಗುಣದ ಮತ್ತು ಶಕ್ತಿಯ ಉಡುಗೊರೆಯನ್ನು ಕೊಡಬೇಕು. और कुछ नहीं तो बाप के संदेश के मीठे बोल, वह मीठे बोल भी गिफ्ट देना. दुनिया वाले तो कोई भी उत्सव होता है तो एक दो को मुख मीठा कराते हैं, लेकिन बाप दादा कहते मुख मीठा तो कराना ही है, लेकिन अपना मीठा मुखड़ा भी दिखाना है. सिर्फ मुख मीठा नहीं, ಮುಖಡಾ ಬಿ ಮೀಠಾ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಉತ್ಸವ ಇತ್ತು ಅಂದರೆ ಪರಸ್ಪರರಿಗೆ ಸಿಹಿಯನ್ನು ಹಂಚ್ತಾರೆ. ಹಾಗೆ ತಾವು ಮಕ್ಕಳು ಬಂದಂಥ ಜನರಿಗೆ ಮಧುರತೆಯಿಂದ ಮಾತಾಡ್ರಿ, ಮಧುರತೆಯಿಂದ ಜ್ಞಾನ ಹೇಳಿ. ಬರೇ ಆ ಮಧುರತೆ ಅಷ್ಟೇ ಅಲ್ಲ, ನಿಮ್ಮ ಮುಖನೂ ಮಧುರವಾಗಿ ಇರಬೇಕು, ಮುಖಚರ್ಯೆ ಮಧುರವಾಗಿ ಇರಬೇಕು. इतनी मधुरता जमा है ना, जो बांटो तो भरपूर रहो. जितना बांटेंगे उतना बढ़ेगा, कम नहीं होगा. ಅಷ್ಟೊಂದು ಮಧುರತೆ ನಿಮ್ಮಲ್ಲಿ ಇರಬೇಕು. ಮಾತಿನಲ್ಲಿ ಮಧುರತೆ, ಮನಸ್ಸಿನಲ್ಲಿ ಮಧುರತೆ, ಮುಖಚರ್ಯೆಯಲ್ಲಿ ಮಧುರತೆ, ದೃಷ್ಟಿಯಲ್ಲಿ ಮಧುರತೆ. ಎಷ್ಟೆಷ್ಟು ನೀವು ಆ ಮಧುರತೆಯನ್ನು ಹಂಚ್ತಾ ಹೋಗ್ತೀರಿ, ಅಷ್ಟೇ ಅದು ಜಾಸ್ತಿ ಆಗ್ತದೆ. इस वर्ष नोट करना कि जो भी आत्मा आई उसको कुछ दिया. अगर सुनने वाला नहीं है तो मीठी शक्तिशाली दृष्टि देना. ಯಾರೆಲ್ಲರೂ ನಿಮ್ಮ ಹತ್ತಿರ ಬರ್ತಾರೆ ಅವರಿಗೇನಾದರೂ ನೀವು ಕೊಟ್ಟು ಕಳಿಸ್ಬೇಕು. ಅವರು ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಕೇವಲ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನು ಕೊಟ್ಟು ಕಳಿಸ್ಬೇಕು. ಲೇಕಿನ್ ದೇನಾ ಜರೂರ್, ಖಾಲಿ ನಹಿ ಜಾಯ್. ಯಹ ತೋ ಸಹಜ ಹೈನ. ಆದರೆ ಅವಶ್ಯವಾಗಿ ನೀವು ಕೊಡಬೇಕು. ಯಾರಿಗೂ ಖಾಲಿ ಕೈಯಿಂದ ಕಳಿಸಬಾರ್ದು. अच्छा, 1 सेकंड में मन की ड्रिल याद है? हर एक सारे दिन में कितने बार यह ड्रिल करते हो, यह नोट करो. यह मन की ड्रिल जितना बार करेंगे उतना सहज योगी, सरल योगी बनेंगे. एक तरफ मनसा सेवा, दूसरे तरफ मनसा एक्सरसाइज. 1 ಸೆಕೆಂಡಲ್ಲಿ ಮನಸ್ಸಿನ ವ್ಯಾಯಾಮ ಮಾಡಿರಿ. ಈ ವ್ಯಾಯಾಮ ಇಡೀ ದಿನದಲ್ಲಿ ಎಷ್ಟು ಸಲ ಮಾಡ್ತೀರಿ ಅಂತ ನೋಟ್ ಮಾಡಿಕೊಡಿ. ಮನಸ್ಸಿನ ಈ ವ್ಯಾಯಾಮ ಎಷ್ಟು ಸಲ ಮಾಡ್ತೀರಾ ಅಷ್ಟೇ ನೀವು ಸಹಜ ಯೋಗಿ, सरल योगी ಆಗ್ತೀರ. एक तरफ मनसा सेवा, दूसरे तरफ मनसा एक्सरसाइज. ಒಂದು ಕಡೆ ಮನಸಾ ಸೇವೆ, ಮತ್ತೊಂದು ಕಡೆ ಮನಸ್ಸಿನ
व्यायाम। अभी अभी निराकारी, अभी अभी फरिश्ता। ब्रह्मा बाप आप फरिश्तों का ಆವಾಹನ कर रहे। ಮನಸ್ಸಿನ ವ್ಯಾಯಾಮ ಯಾವುದು, ಮನಸ್ಸಿನ ಕಸರತ್ ಯಾವುದು ಅಂದರೆ ಈಗೀಗ ನಿರಾಕಾರಿ ಆತ್ಮ ಬಿಂದು ಆಗೋದು, ಮತ್ತೊಂದು ಕ್ಷಣಕ್ಕೆ ಸೂಕ್ಷ್ಮವತನವಾಸಿ ಫರಿಷ್ಠಾ ಆಗೋದು, ಮತ್ತೊಂದು ಕ್ಷಣಕ್ಕೆ ಕರ್ಮಯೋಗಿ ಸಹಜಯೋಗಿ ಆತ್ಮ ಆಗೋದು. ಬ್ರಹ್ಮ ಬಾಬಾ ಫರಿಷ್ಠಾ ಮಕ್ಕಳನ್ನು ಆವಾಹನೆ ಮಾಡ್ತಾ ಇದ್ದಾರೆ. फरिश्ता बनकर ब्रह्मा बाप के साथ अपने घर निराकार रूप में चलना, फिर देवता बन जाना. ನಮ್ಮ ಗುರಿಯಾಗಿದೆ ಫರಿಷ್ಠಾ ಆಗಿ ಬ್ರಹ್ಮ ತಂದೆಯ ಜೊತೆಗೆ ನಮ್ಮ ಮನೆಯಾದಂಥ ನಿರಾಕಾರ ಲೋಕಕ್ಕೆ ಹೋಗುವುದು, ನಂತರ ದೇವತಾ ಆಗಿ ಬರುವುದು. अच्छा, चारों तरफ से बहुत याद प्यार के कार्ड पत्र बाप दादा के पास पहुँचे. सबकी याद मिल गई. याद प्यार देने वाले बहुत लाडले बच्चे बाप दादा के सामने हैं. इसलिए बाप दादा कहते हर एक बच्चा अपने अपने नाम से मुबारक और दिल की दुआएं ಸ್ವೀಕಾರ करे. ಎಲ್ಲ ಮಕ್ಕಳು ಕಳಿಸಿದ ಪತ್ರಗಳು, ನೆನಪು, ಪ್ರೀತಿ ಎಲ್ಲವೂ ಬಾಬೋರ್ಗೆ ತಲುಪಿದೆ. ಆದ್ದರಿಂದ ಬಾಪ್ ದಾದಾರವರು ಪ್ರತಿಯೊಬ್ಬರಿಗೂ ಹೆಸರು ಸಹಿತವಾಗಿ ಮನಸ್ಸಿನ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ. आप सभी को भी नव जीवन, नव युग और नए वर्ष की बहुत बहुत पदम पदम गुणा मुबारक और दिल की दुआएं हैं. याद प्यार और नमस्ते. ತಮ್ಮೆಲ್ಲರಿಗೂ ನವ ಜೀವನ, ನವಯುಗ ಮತ್ತು ನವವರ್ಷದ ಪದಮದಷ್ಟು ಶುಭಾಶಯಗಳು, ಜೊತೆಗೆ ಮನಸ್ಸಿನ ಆಶೀರ್ವಾದಗಳು, ನೆನಪು, ಪ್ರೀತಿ ಮತ್ತು नमस्ते. बाप दादा ने सभी बच्चों को नए वर्ष की बधाई दी. चारों ओर के बहुत मीठे प्यारे बच्चों को पदम गुणा न्यू ईयर की मुबारक हो. यह जो घड़ी बीत गई, यह है विदाई और बधाई की घड़ी. ನಾಲ್ಕು ಕಡೆಯ ಪ್ರೀತಿಯ ಮಕ್ಕಳಿಗೆ ಬಾಬಾ ಪದಮದಷ್ಟು ಹೊಸ ವರ್ಷದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗೇನು ಒಂದು ಗಳಿಗೆ ಕಳೆದು ಹೋಗಿದೆ, ಇದು ಹಳೆ ವರ್ಷಕ್ಕೆ ವಿದಾಯಿ ಮತ್ತು ಬರುವಂಥ ವರ್ಷಕ್ಕೆ ಬಧಾಯಿಯ ಗಳಿಗೆಯಾಗಿದೆ. एक तरफ विदाई देनी है, जो अपने में संपन्न बनने की कमी अनुभव करते हो उसको विदाई, सदा के लिए विदाई देना और आगे उड़ने के लिए बधाई. ಬಾಬಾ ಹೇಳ್ತಾರೆ, ಸಂಪನ್ನ ಆಗುವಂಥ ಮಾರ್ಗದಲ್ಲಿ ಯಾವೆಲ್ಲ ಕೊರತೆಗಳು ಬರ್ತಾ ಇವೆ, ಆ ಎಲ್ಲ ಕೊರತೆಗಳಿಗೆ, ದುರ್ಬಲತೆಗಳಿಗೆ ವಿದಾಯಿ ಕೊಡಿ ಮತ್ತು ಮುಂದೆ ಹಾರುವ ಪುರುಷಾರ್ಥಕ್ಕೆ ಬಾಬಾ ಬಧಾಯಿ ಹೇಳ್ತಾ ಇದ್ದಾರೆ. ಬಧಾಯಿ ಹೋ, ಬಧಾಯಿ ಹೋ, ಬಧಾಯಿ ಹೋ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ ಅಂತ ತಿಳಿಸ್ತಾ ಇದ್ದಾರೆ. वरदान. स्मृति को अनुभव की स्थिति में स्थित करने वाले नंबर 1 ವಿಶೇಷ ಆತ್ಮ ಭವ. ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ನಂಬರ್ 1 ವಿಶೇಷ ಆತ್ಮ
ಭವ. ಸ್ಮೃತಿಯ ಅನುಭವ ಮಾಡುವಂತಹ, ಸ್ಮೃತಿಯ ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ನಂಬರ್ 1 विशेष आत्मा भव. सभी ब्राह्मण आत्माओं के अंदर संकल्प रहता है कि हम विशेष आत्मा नंबर 1 बने. संकल्प और कर्म के अंतर को समाप्त करने के लिए स्मृति को अनुभव में लाना है. ಎಲ್ಲ ಬ್ರಾಹ್ಮಣ ಮಕ್ಕಳಲ್ಲಿ ಸಂಕಲ್ಪ ಇರ್ತದೆ, ನಾವು ನಂಬರ್ 1 ಆಗಬೇಕು ಅಂತ. ಹಾಗಾದರೆ ಸಂಕಲ್ಪ ಮತ್ತು ಕರ್ಮ ಒಂದಾಗಬೇಕು. ಸಂಕಲ್ಪ ಮತ್ತು ಕರ್ಮದಲ್ಲಿ ಇರುವ ವ್ಯತ್ಯಾಸವನ್ನು ಸಮಾಪ್ತಿ ಮಾಡಬೇಕು. ಹೀಗೆ ಆ ಸ್ಮೃತಿಯ ಅನುಭವದಿಂದ ನಂಬರ್ 1 ಪಾಸ್ ಆಗಲಿಕ್ಕೆ साध्य. जैसे सुनना जानना याद रहता है, वैसे स्वयं को उस अनुभव की स्थिति में लाना है. इसके लिए स्वयं के और समय के महत्व को जान मन और बुद्धि को किसी भी अनुभव की सीट पर सेट कर लो, तो नंबर 1 विशेष आत्मा बन जाएंगे. ಹೇಗೆ ಕೇಳುವುದು ತಿಳ್ಕೊಳ್ಳುವಂಥದ್ದು ಸಹಜ ಆಗಿದೆ, ಹಾಗೆಯೇ ಆ ಸ್ಥಿತಿಯಲ್ಲಿ ಇರುವುದು ಸಹ ಸಹಜ ಆಗಬೇಕು. ಹೀಗೆ ಸಮಯದ ಮಹತ್ವವನ್ನು ಅರಿತು ಮನಸ್ಸು ಬುದ್ಧಿಯ ಮೂಲಕ ಆ ಸ್ಮೃತಿಯ ಸ್ಥಿತಿಯಲ್ಲಿ ಸೆಟ್ ಆಗ್ರಿ. ಆಗ ನಂಬರ್ 1 ವಿಶೇಷ ಆತ್ಮ ಆಗುವಿರಿ. ಸ್ಲೋಗನ್. बुराई की रीस को छोड़कर अच्छाई की ರೇಸ್ ಕರೋ. ಕೆಟ್ಟತನದ ಸ್ಪರ್ಧೆಯನ್ನು ಬಿಟ್ಟು ಒಳ್ಳೆತನದ ಸ್ಪರ್ಧೆಯನ್ನು ಮಾಡಿರಿ. ಕೆಟ್ಟತನದ ಈರ್ಷೆ ಅಸೂಯೆಯನ್ನು ಬಿಟ್ಟು ಒಳ್ಳೆ ರೀತಿಯ ಸ್ಪರ್ಧೆಯನ್ನು ಮಾಡಿರಿ. ಅಚ್ಚ. ಓಂ ಶಾಂತಿ.